ಹಲೋ ಎವ್ರಿವನ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶೈಲಪುತ್ರಿ ಅಮ್ಮನವ್ರನ್ನ ಇವತ್ತು ಪೂಜೆ ಮಾಡ್ತೀವಿ. ನವರಾತ್ರಿಯ ಮೊದಲನೇ ದಿನ, ಹಾಗಾಗಿ ಇವತ್ತು ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರು ಬಂದಿದೆ. ಹಾಗಾಗಿ ಪ್ರತಿ ವರ್ಷ ಬೇರೆ ಬೇರೆ ಕಲರ್ ಬರುತ್ತೆ. ಇದರಲ್ಲಿ ಒಂದು ಸ್ವಲ್ಪನಾದರೂ ನೀವು ದಾಸವಾಳ ಸಿಕ್ಕಿದ್ರೆ ದಾಸವಾಳ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಮಲ್ಲಿಗೆ ಹೂವು ಸಿಕ್ಕಿದ್ರೆ ಮಲ್ಲಿಗೆ ಹೂವು ಕೂಡ ಪೂಜೆ ಮಾಡ್ಬೋದು. ಪ್ರಸಾದವಾಗಿ ನಾವು ಕೇಸರಿ ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ಬೂಂದಿ ಲಾಡು ಅಂದರೆ ಕಡಲೆ ಹಿಟ್ಟಿನಿಂದ ಮಾಡೋಂಥ ಬೂಂದಿ ಲಾಡು ಕೂಡ ನೀವು ಪ್ರಸಾದವಾಗಿ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ. ನಿನ್ನೆ ಅಮಾವಾಸ್ಯೆ ಪೂಜೆ ಮಾಡಿದ್ವಲ್ವ, ಅದನ್ನೆಲ್ಲ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆ ಪ್ರಸಾದ ಎಲ್ಲ ಎತ್ತಿಡಬೇಕಲ್ವ. ಹಾಗಾಗಿ ಬೆಳಗ್ಗೆನೇ ಈ ದೇವ್ರಿಗೂ ಕೂಡ ಪ್ರಸಾದ ಮಾಡಿ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬರೀ ದೀಪ ಹಚ್ಚಿದೆ, ಪ್ರಸಾದ ಎಲ್ಲ ಇಟ್ಟಿರಲಿಲ್ಲ. ಒಂದೆರಡು ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ಆಪಲ್ನ ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ಹಾಗಾಗಿ ಇವಾಗ ನಾನು ಕೇಸರಿ ಭಾತ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಒಂದು 6 ಗಂಟೆ ಆಗಿದೆ. 6 ಗಂಟೆಗೆ ಒಂದೆರಡು ಕೆಂಪು ದಾಸವಾಳದಲ್ಲಿ ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು. ದಾಸವಾಳ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ನಾನು ಕೇಸರಿ ಮತ್ತು ಕೇಸರಿನ ಹಾಲಲ್ಲಿ ನೆನೆ ಹಾಕ್ಕೊಂಡು ಬೇಕಾದರೂ ನೀವು ಮಾಡ್ಕೊಳ್ಬೋದು. ಕೇಸರಿ ಭಾತ್ ಮಾಡ್ತಾಯಿದ್ದೀನಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಲ್ವ. ಒಂದು ಸ್ವಲ್ಪನೇ ಒಂದು 3 ಸ್ಪೂನಷ್ಟು ನಾನು ರವೆನ ಹುರ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ, ಆಮೇಲೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿ ಇಟ್ಕೊಂಡು ಅದಕ್ಕೆ ನಾನು ಹುರಿದಿರ್ತಕ್ಕಂಥ ರವೆನ ಹಾಕಿ ಆಮೇಲೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಅಷ್ಟೇ, ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನಾನು ಪ್ರಸಾದವಾಗಿ ಇಟ್ಟಿದ್ದೀನಿ. ಇವಾಗ ನಾವು ಬನ್ನಿ ಪೂಜೆ ಮಾಡೋಣ. ಈ ದೀಪಗಳನ್ನ ನಾನು ನವರಾತ್ರಿಗೆ ಅಂತಲೇ ತೊಗೊಂಡು ಬಂದೆ. ಮೊನ್ನೆ ಊರಿಗೆ ಹೋಗಿದ್ದಾಗ ಅಲ್ಲೇ ಜಾಳಹಳ್ಳಿ ಕ್ರಾಸಲ್ಲಿರುವಂಥ ಲಕ್ಷ್ಮೀಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡು ಬಂದಂಥ ದೀಪಗಳು. ಇವಾಗ ನಾನು ಪ್ರಸಾದ ಇಟ್ಬಿಟ್ಟು ಬೆಳಗ್ಗೆ ನಾನು ಆಪಲ್ಲು ಮತ್ತು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡಿದ್ದೆ. ಅದ್ರ ಪಕ್ಕನೇ ನಾನು ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಪ್ರಸಾದವಾಗಿ ಕೇಸರಿ ಭಾತನ್ನು. ಈ ಥರ ನವರಾತ್ರಿಯ ಮೊದಲನೇ ದಿನ ಈ ಥರ ಚೆನ್ನಾಗೋಯ್ತು ನಮ್ಮ ಮನೇಲಿ. ನವರಾತ್ರಿಯ ಇನ್ನೊಂದು ವಿಶೇಷತೆ ಅಂದರೆ ಅಖಂಡ ದೀಪಾರಾಧನೆ. ಇನ್ನು ಕೆಲವರು ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡೋವಂಥ ಪದ್ಧತಿಗಳನ್ನೂ ಇಟ್ಕೊಂಡಿರ್ತಾರೆ. ವರ್ಷ ಗೊಂಬೆಗಳನ್ನ ಆ್ಯಡ್ ಮಾಡ್ತಾ ಬರ್ತಾರೆ. ಆ ಥರನೂ ಕೂಡ ಮಾಡ್ಕೊಳ್ಬೋದು. ಇಲ್ಲಿ 9 ನವರಾತ್ರಿಲಿ 3 ದಿನ ಲಕ್ಷ್ಮೀ ಪೂಜೆ, 3 ದಿನ ದುರ್ಗಾ ಪೂಜೆ, 3 ದಿನ ನಾವು ಸರಸ್ವತಿನ ಪೂಜೆನ ಮಾಡ್ತೀವಿ. ಇವತ್ತಿನ ದಿನ ತುಂಬಾ ಚೆನ್ನಾಗೋಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.